ದೆಹಲಿಯಲ್ಲಿ ಅದು ಕೂಡ ದರ್ಬಾರ್ನಲ್ಲಿ ಡಿಕೆ ಶಿವಕುಮಾರ್ ಗರ್ಜನೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಕ್ಕೆ ಒಂದು ಅಂತ್ಯವನ್ನು ಆಡಬೇಕು, ಅದೇ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೆ ಎನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಹೀಗಿರುವಾಗ ಖುದ್ದು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಅಲ್ಲಿರುವಂತಹ ವಿಚಾರಗಳೇನು, ಯಾರ್ಯಾರನ್ನ ಮೀಟ್ ಮಾಡಿದ್ರೆ ಏನೇನಾಯ್ತು ಅನ್ನುವಂತಹ ವಿಚಾರಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ. ಬಂದಿರೋದೇ ಒಂದು ರಾಜಕೀಯ ಮಾತಾಡೋದಕ್ಕೆ ನಾನು ಬಂದಿರೋದು, ಸುಮ್ಮನೆ ವಾಪಸ್ ಹೋಗೋದಿಲ್ಲ. ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪವರ್ಫುಲ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗ ರಾಜಧಾನಿಯಲ್ಲಿ ಕನಕಪುರ ಬಂಡೆ ಅಬ್ಬರ ಶುರುವಾಗಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಸೋನಿಯಾ ನಿವಾಸದಲ್ಲಿ ಅರ್ಧ ಗಂಟೆ ರಹಸ್ಯವಾದಂತಹ ಮೀಟಿಂಗ್ ಮಾಡಿದ್ದಾರೆ. ಏನಿರಬಹುದು ಹಾಗಾದ್ರೆ? ಜನಪಥದಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ನಡೆದಿದೆ. ಸೋನಿಯಾ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಏನಾಗಬಹುದು? ಅಸ್ಸಾಂ ಚುನಾವಣೆ ನೆಪ ಒಡ್ಡಿದ್ದಾರೆ. ಆದರೆ ಕರ್ನಾಟಕ ರಾಜಕೀಯವೇ ಗುರಿಯಾಗಿದೆ ಅವರಿಗೆ. ಬೀದಿಯಲ್ಲಿ ನಿಂತು ಎಲ್ಲವನ್ನೂ ಕೂಡ ಹೇಳೋಕ್ಕಾಗಲ್ಲ ಅಂತ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಏನೇನು ಮಾತುಕತೆ ನಡೆದಿದೆಯೋ ಅಥವಾ ಏನೇನು ಮಾತನಾಡಬೇಕೋ ಅದೆಲ್ಲವನ್ನೂ ಕೂಡ ಮಾತನಾಡಿದ್ದೀನಿ ನಾನು. ಸೋನಿಯಾ ಗಾಂಧಿ ಜೊತೆಗಿನ ಚರ್ಚೆ ರಹಸ್ಯವಾಗಿಯೇ ಉಳಿದಿದೆ, ಏನೂ ಕೂಡ ಹೇಳಿಲ್ಲ ಇಲ್ಲಿಯವರೆಗೂ ಕೂಡ. ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡಲಿದೆ. ಡಿಕೆ ಶಿವಕುಮಾರ್ ಅವರ ಒಂದು ಮಾರ್ಮಿಕ ನುಡಿ ಇದು. ರಾಜಕೀಯ ದಾಳವನ್ನು ಉಳಿಸಿಬಿಟ್ರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನಾಗುತ್ತೆ ರಾಜಕೀಯದಲ್ಲಿ? ಕರ್ನಾಟಕದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಪ್ರಿಯಾಂಕಾ ರಾಹುಲ್ ಬಳಿಕ ಸೋನಿಯಾ ಜೊತೆ ಕೂಡ ಸಮಾಲೋಚನೆ ನಡೆಸಿದ್ದಾರೆ. ದೆಹಲಿ ದರ್ಬಾರ್ನಲ್ಲಿ ಡಿಕೆ ಶಿವಕುಮಾರ್ ಈಗ ದೊಡ್ಡ ಮಟ್ಟದ ಗರ್ಜನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನೋಡಿ, ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ವಾಪಸ್ ಬರೋದಿಲ್ಲ, ವಾಪಸ್ ಬಂದರೆ ಒಂದು ಸ್ಪಷ್ಟ ನಿರ್ಧಾರದಿಂದಾನೇ ವಾಪಸ್ ಬರ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ನೋಡ್ತಾ ಇದ್ದೀವಿ ನಾವು. ಯಾರ್ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ, ಏನೇನು ಚರ್ಚೆಗಳಾಯಿತು, ಅದರೆಲ್ಲದರ ಬಗ್ಗೆ ಈಗ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ, ಸಂಚಲನ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಈ ರೀತಿಯಾಗಿ ದೆಹಲಿಯಲ್ಲೇ ಕೂತಿರೋದು, ಇದರ ನೆಪ ಏನು ಅಂತಂದರೆ ಅಸ್ಸಾಂ ಚುನಾವಣೆಯ ನೆಪ. ಆದರೆ ಅಲ್ಲಿ ಆಗ್ತಾ ಇರುವಂಥದ್ದು, ಮಾತುಕತೆ ನಡೀತಾ ಇರುವಂಥದ್ದು ಮಾತ್ರ ಕರ್ನಾಟಕದ ರಾಜಕೀಯದ ಬಗ್ಗೆ, ಅದು ಕೂಡ ನಾಯಕತ್ವದ ಬದಲಾವಣೆಯ ವಿಚಾರದ ಬಗ್ಗೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೇರೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಬಜೆಟ್ ಸಿದ್ಧತೆ ಮಾಡಿಕೊಳ್ಬೇಕು, ಅದರ ತಯಾರಿಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಮಹಾನ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ದೆಹಲಿಯಲ್ಲಿ ನಾಯಕತ್ವದ ಬದಲಾವಣೆಯ ಕಸರತ್ತು ನಡೀತಾ ಇದೆ. ಹೈಕಮಾಂಡ್ ಮನೆಯಲ್ಲಿ ಡಿಕೆಶಿ ಪವರ್ ಪ್ಲೇ ಆಟವನ್ನು ಆಡ್ತಾ ಇದ್ದಾರೆ. ಕನಕಪುರ ಬಂಡೆಯ ತೆರೆಮರೆಯ ಗೇಮ್ ಪ್ಲಾನ್ ಏನಿರಬಹುದು ಹಾಗಾದ್ರೆ? ಏನು ಯೋಚನೆ ಇದೆ ಅವರ ತಲೆಯಲ್ಲಿ? ಖರ್ಗೆ ವೇಣುಗೋಪಾಲ್ ಜೊತೆ ತಡರಾತ್ರಿ ಮೀಟಿಂಗ್ ಕೂಡ ಮಾಡಿದ್ರು. ಅದರ ಅಸಲಿಯತ್ತೇನಿರುತ್ತೆ ಹಾಗಾದ್ರೆ? ಸೋನಿಯಾ ಒಲವು ಡಿಕೆಶಿ ಕಡೆಗಿದೆಯೋ ಅಥವಾ ಕಾಂಗ್ರೆಸ್ ಮೂಲಗಳು ಇದ್ರ ಬಗ್ಗೆ ಏನು ಹೇಳುತ್ತೆ, ಏನು ಮಾತನಾಡ್ತಾರೆ? ರಾಹುಲ್ ಮನವೊಲಿಸೋಕೆ ಮಹಾಯುದ್ಧ ಕೆಳೆದು ಬಿಟ್ರ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿರುವಂತಹ ಚರ್ಚೆಗಳು, ಗೊಂದಲಗಳು, ಕೆಲವೊಂದು ವಿವಾದಗಳು, ಬೇರೆಯವರು ಹೇಳುವಂತಹ ಕೆಲವೊಂದು ಹೇಳಿಕೆಗಳು, ಇದೆಲ್ಲವನ್ನೂ ಕೂಡ ನೋಡಿದಾಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಇನ್ನು ದೆಹಲಿಯಲ್ಲಿ ಏನು ಡಿಕೆ ಶಿವಕುಮಾರ್ ಇದ್ದಾರೆ, ಸ್ವತಃ ಅವರೇ ಮಾತನಾಡಿದ್ದಾರೆ, ಕೇಳಿ. जाने देगा जब ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರಗಳೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ चर्चा कैसे करेगा? नीचे 20 किलोमीटर दूर ಕಂಪೇರ್ ಮಾಡಿದ್ದೀವಿ. मुंह पे आ रहा है भाई. ಕಾಂಗ್ರೆಸ್ अपना सवाल ಏನ್ ಬೇಕು ನಾವೆಲ್ಲ ಸಿದ್ಧತೆ ಮಾಡಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ पीछे जाने को थोड़ा देख के जाओ. केवल मेरा 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 ಹೊರಗಡೆ ಏನ್ आगे अरे आगे कर पीछे ನಾವೆಲ್ಲ ರಾಜಕಾರಣ ಮಾತಾಡ್ತಾ ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ. ಏನೇನು ಮಾತಾಡಬೇಕು ಮಾತಾಡಿದ್ವಿ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ರಿ. ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ವಿ, ಏನು ಬೇಕು ಮಾತಾಡಿದ್ವಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಎಲ್ಲ ನಾವು ಏಸಿ ನಾವೆಲ್ಲ ಏನು ಹೇಳಕ್ಕೆ ಉದ್ದೇಶಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡಿದ್ರೆ ಇಲ್ಲಿ ಬಂದು ಗಾಳಿ ಬಿಟ್ಟು ನಾವು ಹೋಗ್ತೀವಿ. ನಾನು ಬಂದ ಮೇಲೆ ಎಲ್ಲ ವಿಚಾರವನ್ನು ಕೂಡ ಮಾತನಾಡ್ತೀನಿ. ಈ ಒಂದೇ ಒಂದು ಮಾತು ಸಾಕು ಕರ್ನಾಟಕ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸೋಕೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಹೇಳಿದಂತಹ ಈ ಒಂದು ಮಾತಲ್ಲಿ
ಸಾಕಷ್ಟು ಅರ್ಥ ಇದೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಏನು ರಾಜಕೀಯವಾಗಿ ಕೆಲವೊಂದು ವಿಚಾರಗಳು ನಡೀತಾ ಇದೆ, ಅದರ ಬಗ್ಗೆ ಕೂಡ ಮಾತನಾಡ್ತಿರ್ತಾರೆ. ಇನ್ನು ಈಗಿರುವಂತಹ ಕೆಲವೊಂದು ಪರಿಸ್ಥಿತಿ ಮತ್ತು ಅಸ್ಸಾಂ ಚುನಾವಣೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಇರಬಹುದು ಕಾರಣ. ಆದರೆ ಕರ್ನಾಟಕದಲ್ಲಿ ಆಗ್ತಿರುವಂತಹ ಕೆಲವೊಂದು ಬದಲಾವಣೆಗಳು, ಚರ್ಚೆಗಳು, ಅದರ ಬಗ್ಗೆ ಮುಖ್ಯವಾಗಿ ಚರ್ಚೆ ಮಾಡಿರ್ತಾರೆ ಡಿ ಕೆ ಶಿವಕುಮಾರ್. ದೆಹಲಿಯಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿರುವಂತಹ ನಾಯಕರಿಗೆ ದೊಡ್ಡ ಮಟ್ಟದ ಚಿಂತೆ ಆಗ್ತಾ ಇದೆ, ಏನು ಮಾಡಬಹುದು ಅಂತ. ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನನಗೂ ಕೂಡ CM ಆಗುವಂತಹ ಆಸೆ ಇದೆ, ಅಷ್ಟೇ ಅಲ್ಲ ನನ್ನ ಬೆಂಬಲಿಗರಿಗೂ ಇದೆ, ಶಾಸಕರಿಗೂ ಇದೆ, ಜನತೆಗೂ ಕೂಡ ಇದೆ, ನಾನು ಯಾಕೆ ಆಗಬಾರ್ದು ಅಂತ ಪ್ರತಿ ಬಾರಿ ಅವರೇ ಹೇಳ್ತಾ ಇದ್ರು. ಈಗ ದೆಹಲಿಯಲ್ಲಿ ಹೋಗಿ ನಾನು ಬಂದಿದ್ದೀನಿ ಅಂದರೆ ಎಲ್ಲ ನಾಯಕರನ್ನು ಭೇಟಿ ಮಾಡ್ತೀನಿ, ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ. ಎಲ್ಲ ಅಂತಂದು ಬಂದರೆ ಅಲ್ಲಿ ಮುಖ್ಯವಾಗಿ ಬರುವಂಥದ್ದೇ ಈ ನಾಯಕತ್ವದ ಬದಲಾವಣೆಯ ವಿಚಾರ. ಹೀಗಿರುವಾಗ ದೆಹಲಿಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಯಾವ ಗೇಮ್ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಅಧಿಕಾರವನ್ನು ವಹಿಸ್ಕೊಳ್ಳೋಕೆ ಏನೇನು ತಂತ್ರಗಳನ್ನು ಹೂಡ್ತಾ ಇದ್ದಾರೆ ದೆಹಲಿಯಲ್ಲಿ ಇದ್ದುಕೊಂಡು. ನಿಜಕ್ಕೂ ಕೂಡ CM ಬಣದ ನಾಯಕರಿಗೆ ಇದು ದೊಡ್ಡ ತಲೆನೋವು ಆಗ್ತಾ ಇದೆ. ಬೇರೆ ರೀತಿಯಾಗಿ ಯೋಚನೆ ಮಾಡೋ ರೀತಿಯಲ್ಲಿ ತಲೆಯನ್ನು ಹುಳ ಬಿಟ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ನಾನು ಇದ್ದೀನಿ ಅಂತಂದರೆ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡ್ತೀನಿ. ಖರ್ಗೆ ಅವರನ್ನು ಭೇಟಿ ಮಾಡಿದ್ರಿ, ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ರೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇವರೆಲ್ಲರನ್ನೂ ಕೂಡ ಭೇಟಿ ಮಾಡಿದ್ರಲ್ಲ, ಏನು ವಿಚಾರ ಅಂತಂದರೆ ಎಲ್ಲ ವಿಚಾರ ಕೂಡ ಇದೆ. ಅದೆಲ್ಲವನ್ನು ಕೂಡ ನಾನು ಆದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತನಾಡೋಕ್ಕಾಗಲ್ಲ, ಮತ್ತು ಯಾರ್ಯಾರ ಜೊತೆ ಏನೇನು ಮಾತಾಡಿದೆ ಅಂತ ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಅದೆಲ್ಲವೂ ಕೂಡ ರಾಜಕೀಯವಾಗಿರುವಂತಹ ವಿಚಾರ, ಎಲ್ಲವೂ ಕೂಡ ರಹಸ್ಯವಾಗಿ ನಡೆದಿರುವಂತಹ ಮಾತುಕತೆಗಳು. ಹಾಗಾದರೆ ದೆಹಲಿಯಲ್ಲಿ ಏನಾಗ್ತಾ ಇದೆ? ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಬರಬೇಕಾದ್ರೆ ಒಂದು ಸಿಹಿ ಸುದ್ದಿಯನ್ನು ತಗೊಂಡು ಬರ್ತಾರ? ಅವರ ಅಭಿಮಾನಿಗಳಿಗೆ, ಬೆಂಬಲಿಗರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಏನೋ ಒಂದು ಖುಷಿಯಾದ ವಿಚಾರವನ್ನು ತರುವಂತಹ ಸಾಧ್ಯತೆ ಇದೆ. ಅವರ ಮನಸ್ಸಿನಲ್ಲಿ ಅಥವಾ ಮುಖದಲ್ಲಿ ಒಂದು ಏನೋ ಒಂದು ಸಾಧಿಸಿರುವಂತಹ ರೀತಿಯ ಒಂದು ಹೊಳಪಿದೆ. ಅಷ್ಟೇ ಅಲ್ಲ, ಒಂದು ಧೈರ್ಯ ಕಾಣ್ತಾ ಇದೆ, ಕಾನ್ಫಿಡೆಂಟ್ ತುಂಬ ಇದೆ. ನಾನೇನೋ ಮಾತನಾಡಿದೆ ಅಥವಾ ಏನೋ ಒಂದು ವಿಚಾರಗಳನ್ನು ಅಟ್ಲೀಸ್ಟ್ ಹೇಳಿದ್ದೀನಿ, ಅವರಿಗೆ ತಲುಪಿಸಿದ್ದೀನಿ. ಇಷ್ಟು ದಿನಗಳ ಕಾಲ ಅವರೇನು ಬರ್ತಾ ಇದ್ರು, ವಾಪಸ್ ಹೋಗ್ತಾ ಇದ್ರು, ಏನೂ ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ, ಬರೀ ಕೈಯಲ್ಲಿ ವಾಪಸ್ ಹೋಗ್ತಾ ಇದ್ರು. ಆದರೆ ಇವತ್ತು ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 3-4 ಜನ ನಾಯಕರನ್ನ ಭೇಟಿ ಮಾಡಿ ಅರ್ಧ ಗಂಟೆ 1 ಗಂಟೆಗಳ ಕಾಲ ಅವ್ರ ಜೊತೆ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿದ್ದಾರೆ. ಇರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಏನೇನಾಗ್ತಾ ಇದೆ, ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಇತ್ತೀಚೆಗೆ ಏನು ಶಾಸಕರು ಟೂರ್ ಹೋಗೋಕ್ಕಂತ ಪ್ಲಾನ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕೂಡ ಮಾತಾಗಿರುತ್ತೆ. ಇನ್ನು ಪದೇ ಪದೇ CM ಪುತ್ರ ಮಾತನಾಡ್ತಾ ಇದ್ದಾರೆ, ನಮ್ಮ ತಂದೆನೇ 5 ವರ್ಷಗಳ ಕಾಲ CM ಅಂತ ಹೇಳ್ತಾ ಇದ್ರಲ್ಲ, ಆ ಹೇಳಿಕೆಯ ಬಗ್ಗೆ ಕೂಡ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ನಾನು ಎಲ್ಲವನ್ನು ಕೂಡ ಮಾತನಾಡ್ತೀನಿ ಅಂದರೆ ಯಾವುದನ್ನು ಕೂಡ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ವಿಚಾರವನ್ನು ಹೇಳಿರ್ತಾರೆ. ಅಷ್ಟೇ ಅಲ್ಲ, ಮುಂದೆ ಏನು ಕೆಲವೊಂದು ಎಲೆಕ್ಷನ್ಗಳಿದೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಿರ್ಬೋದು. ಹೀಗಾಗಿ ನಾನು ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.